ಚೆನ್ನಾಗಿದೆ ಸಿನಿಮಾ, ನೋಡ್ಬೋದು. ಕತೆ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ನೋಡ್ಬೋದು. ಟೆನ್ಷನ್ ಏನಿಲ್ಲ, ಆರಾಮಾಗಿ ನೋಡ್ಬೋದು. ಆಕ್ಟಿಂಗ್ ಫಸ್ಟ್ ಕ್ಲಾಸ್ ಆಗಿದೆ, ಹೊಸಬ್ರಾದ್ರೇನೋ ಫಸ್ಟ್ ಕ್ಲಾಸ್ ಆಗಿದೆ ಆಕ್ಟಿಂಗ್. ನೋಡಿದೆ, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಎಲ್ಲ ಜನಕ್ಕೂ ಹೇಳೋದೇನಂದ್ರೆ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಚೆನ್ನಾಗಿದೆ ಮೂವಿ, ನೈಸ್, ಗುಡ್. ಈಗ ತಾನೇ ದೈವ ಅದ್ಭುತವಾದ ಸಿನಿಮಾ ನೋಡ್ಕೊಂಡ್ಬಂದೆ. ನಾನು ಟ್ರೈಲರ್ ನೋಡಿದಾಗ ಈ ಕತೆ ಏನು ಹೇಳಿ ಹೊರಟಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆ ಕುತೂಹಲ ನನಗೂ ತುಂಬ ಇತ್ತು. ಆ ಟ್ರೈಲರ್ ಆ ಥರ ಇತ್ತು ಅದು. ಹೀಗಾಗಿ ಪಾಪ ಭಜನ್ ಬನ್ನಿ. ಸೊ ಆ ಕತೆನೇ ಒಂಥರ ಕುತೂಹಲ ಆಯಿತು. ನಾನು ನೋಡಬೇಕು ಅಂತ ಭಾಳ ಆಸೆ ಇತ್ತು. ಹೀಗಾಗಿ ನಾನೇ ಥಿಯೇಟ್ರಿಗೆ ಹೊರಡ್ಬಂದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಡೈರೆಕ್ಷನ್ ಆ್ಯಂಡ್ ಹೀರೋ ಎರಡು ಮಾಡೋದು ಭಾರಿ ಕಷ್ಟ. ಅಂಥದ್ರಲ್ಲಿ ಹೊಸ ಪ್ರಯತ್ನ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಹಳ್ಳಿ ಕತೆ ಅಂದರೆ ಒಬ್ಬ ಹಳ್ಳಿ ಏನಂತಾರೆ ಗೌಡ್ರು ಮತ್ತು ಈ ಬಡ ರೈತ ಇದು ಮಧ್ಯ ಇದೆಯಲ್ಲ, ಅದು ಕತೆ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಟ್ವಿಸ್ಟ್ಗಳು ತುಂಬ ಚೆನ್ನಾಗಿದೆ. ನಾವು ಇದಾಗತ್ತಾ ಅಂತ ಅನ್ಕೊಂತಾರೆ, ಅಲ್ಲೆಲ್ಲ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿದೆ. ಅದೇ ಥರ ವಚನವರು ಭಾಳ ಒಂದು ಕೆಟ್ಟ ಪಾತ್ರ ಮಾಡಿದ್ದಾರೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಾಗಲೂ ಅಷ್ಟೇ, ಕೆಟ್ಟದ್ದು ಈ ಥರ ಒಳ್ಳೆಯದನ್ನು ಜನ ಬೇಗ ಮಾಡ್ತಾರೆ, ಕೆಟ್ಟದ್ದು ಭಾಳ ನೆನ್ಪಿಟ್ಟಿರ್ತಾರೆ ಅಂತ. ಆ ಥರ ಒಂದು ಪಾತ್ರನ ವಚನ ಮಾಡಿದ್ದಾರೆ, ವಿಲನ್ ಪಾತ್ರ. ಬಟ್ ಎಲ್ಲೋ ಒಂದು ಕಡೆ ಅನಿಸಿದ್ದು ನಿಮ್ಮ ಹೈಟ್ ತುಂಬ ಜಾಸ್ತಿ ಆಯಿತು ಅಂತ. ಹೀರೋ ಹೈಟ್ ಕಮ್ಮಿ ಆಗಿದೆ. ಇಲ್ಲ, ಹೀರೋ ಫೈಟ್ ಮಾಡೋದಾಗಲಿ ಇದು ಮಾಡೋದಾಗಲಿ ಹೈಟು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆ ನಿಮ್ಮ ಹೈಟಲ್ಲಿ. ಬಟ್ ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸಂಭಾಷಣೆ ತುಂಬ ಚೆನ್ನಾಗಿದೆ ಸರ್. ಯಾರು ಬರ್ತೀವಿ ಸಂಭಾಷಣೆ ನೀವು ಬರ್ತೀವಿ ಸರ್. ದ್ಯಾಟ್ಸ್ ಆಫ್ ರಿಯಲಿ ನಂಗೆ ಅದು ತುಂಬ ಇಷ್ಟ ಆಯ್ತು. ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿತ್ತು ನನಗೆ ಸಂಭಾಷಣೆ ಇಷ್ಟ ಆಯಿತು. ಕೌಂಟು ಡೈಲಾಗ್ಸ್ ಇತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಕ್ಯಾಮ್ರಾವು ಚೆನ್ನಾಗಿದೆ. ಎವ್ರಿಥಿಂಗ್ ಇಸ್ ಗುಡ್. ಈ ಸಿನಿಮಾ ದಯವಿಟ್ಟು ಮಿಸ್ ಮಾಡಬೇಡಿ. ನ್ಯೂಸ್ ಇದೆ ತುಂಬಾ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ಗೆ ನೋಡಿ. ಫಸ್ಟ್ ಟೈಮ್ ಸುರಭಿ ಬಿಗ್ ಸ್ಕ್ರೀನ್ ಅಲ್ಲಿ ಬಂದಿದ್ದಾಳೆ. ಎಲ್ಲರೂ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ. ಏನ್ ಇಷ್ಟ ಆಯ್ತು ನಿಮಗೆ ಸಿನಿಮಾದಲ್ಲಿ? ಮೂವಿನೇ ಚೆನ್ನಾಗಿದೆ ಆಕ್ಚುಲಿ, ಒಂದು ಒಳ್ಳೆ ಕತೆ ಇದೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಇಷ್ಟ ಆಯ್ತು, ಚೆನ್ನಾಗಿದೆ. ನಮ್ಮ ಸುರಭಿಗೆ ಇನ್ನೊಂದು ಹೆಸರಿದೆ ಅಂತ ಗೊತ್ತಾಗಿದೆ ಈ ಮೂವಿ ನೋಡಾದ್ಮೇಲೆ. ಸೊ ಸುರಭಿಗೆ ಇನ್ನೊಂದು ಹೆಸರು ಗೊತ್ತಾಗ್ಬೇಕಂದ್ರೆ ಈ ಮೂವಿ ಬಂದು ನೋಡಿ. ವಿಲೇಜ್ ಬ್ಯಾಕ್ಗ್ರೌಂಡ್ ಸ್ಟೋರಿ ತುಂಬಾನೇ ಸಖತ್ತಾಗಿದೆ. ನನಗಂತೂ ಇಷ್ಟ ಆಗಿದ್ದು ಮೂವಿಲಿ ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತೆ ಕ್ಲೈಮ್ಯಾಕ್ಸ್ ಗೂಸ್ ಬಂಪ್ಸ್ ತುಂಬಾ ಸಖತ್ತಾಗಿದೆ. ಸೊ ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಿ ಥಿಯೇಟರ್ಗೆ ಕನ್ನಡ ಸಿನಿಮಾಗಳನ್ನ ನೋಡಿದ್ದಾರೆ. ಸೊ ನೀವೆಲ್ಲರೂ ನೋಡಿರ್ತೀರಾ ಅನ್ಕೋತೀನಿ ಹೇಗೆ ಬಂದಿತ್ತು ಅಂತ. ಸೊ ಜನಗಳು ಅಷ್ಟೇ ಬಂದು ನೋಡಲಿ ಅಂತ ನಾನು ಕೇಳ್ಕೊತೀನಿ. ತುಂಬ ಚೆನ್ನಾಗಿ ಬಂದಿದೆ. ಸರ್ ಅದೇ ಬಂದಿದ್ರಲ್ಲ, ತುಂಬ ಖುಷಿ ಪಟ್ಟು. ನಾನು ಸೋಷಿಯಲ್ ಮೀಡಿಯಾಕ್ಕೂ ಮುಂಚೆ ಅಂದರೆ ಮಾಡೋಕ್ಕೂ ಮುಂಚೆನೇ ಬಂದಿದ್ದು. ನಾನು 2 years ಬ್ಯಾಕ್ ಮಾಡಿದ್ದು. ಸೊ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಚೆನ್ನಾಗಿದೆ ಸರ್. ಅವ್ರು ತುಂಬ ಖುಷಿ ಪಟ್ಟರು, ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಮಾಡಿರಲಿಲ್ಲ. ಸೊ ನಾನೇ ಫಸ್ಟು. ಸೊ ತುಂಬ ಖುಷಿ ಪಟ್ಟರು. ಥ್ಯಾಂಕ್ ಯು. ಚೆನ್ನಾಗಿದೆ ಬ್ರದರ್. ಫಸ್ಟ್ ಟೈಮ್ ಟ್ರೈ ಮಾಡಿರೋದು ಅವಳಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಚೆನ್ನಾಗಿ ಬಂದಿದೆ. ಅಂದರೆ ಒಂದು ಹಳ್ಳಿ ರಿಲೇಟೆಡ್ ಮೂವಿ ಚೆನ್ನಾಗಿದೆ, ನೋಡ್ಬೋದು. ಎಲ್ಲ ಸಪೋರ್ಟ್ ಮಾಡಿ, ಜನಗಳೇ ಸಪೋರ್ಟ್ ಮಾಡಬೇಕು. ಫಸ್ಟ್ ಟೈಮ್ ಮಾಡಿದ್ದಾರೆ ಹೊಸ ಟೀಮ್ಗಳು. ಸೊ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು. ಖುಷಿ ಆಯಿತು. ಈಗೆಲ್ಲ ಲೈಕ್ ಬೇರೆಯವ್ರ ಮೂವಿ ನೋಡ್ತಿದ್ದೋ ಬೇರೆ ಸ್ಕ್ರೀನ್ ಮೇಲೆ. ಈಗ ನಮ್ಮ ಸುರಭಿ ಅವ್ರದ್ದು ನೋಡಿ ತುಂಬ ಖುಷಿ ಆಯಿತು. ನನಗೆ ಯಾವ್ದು ಇಷ್ಟ ಆಯಿತು ಅಂದರೆ ಕ್ಲೈಮ್ಯಾಕ್ಸ್ ಇಷ್ಟ ಆಯಿತು. ಪ್ಲಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಾಂಗ್ಸ್ ಎಲ್ಲ ಇಷ್ಟ ಆಯಿತು ನನಗೆ. ಮತ್ತು ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಅಂದರೆ ಆಲ್ಮೋಸ್ಟ್ ದೈವ ಅಂತ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತಲ್ಲ, ಆಲ್ಮೋಸ್ಟ್ ಅಂದರೆ ದೇವ್ರ ರಿಲೇಟೆಡ್ ಇರುತ್ತೆ ಅಂತ. ಸೊ ಚೆನ್ನಾಗಿತ್ತು, ನನಗೆ ಖುಷಿ ಆಯಿತು ನೋಡಿಬಿಟ್ಟು. ಫ್ಯಾಮಿಲಿ ಎಲ್ಲ ಕುತ್ಕೊಂಡೆ ನೋಡಿದ್ದು, ಚೆನ್ನಾಗಿತ್ತು. ಹೀರೋ ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿತ್ತು, ಮಸ್ತಾಗಿ ಮಾಡಿದ್ರು, ಚೆನ್ನಾಗಿದೆ. ಎಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವತ್ತು ತುಂಬಾ ಖುಷಿ ಇದೆ, ಯಾಕಂದರೆ ಸಿನಿಮಾ ರಿಲೀಸ್ ಆಗಿದ್ದು ಒಂದು ಖುಷಿ, ಅದಕ್ಕೆ ಪಾಸಿಟಿವ್ ರಿವ್ಯೂ ಬಂದಿರೋದು ಇನ್ನೂ ಒಂದು ಖುಷಿ, ಡಬಲ್ ಖುಷಿಲಿದ್ದೀನಿ. ಫ್ಯಾಮಿಲಿ ಫ್ರೆಂಡ್ಸು ಆಡಿಯನ್ಸು ಎಲ್ಲರೂ ಸಿನಿಮಾ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದ್ದಾರೆ. ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ. ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸ್ನ ಎಲ್ಲರೂ
ಹೈಲೈಟ್ ಅಂತ ಹೇಳ್ತಿದ್ದಾರೆ. ಈ ಶಿವರಾತ್ರಿಗೆ ಒಳ್ಳೆ ಸೂಟಬಲ್ ಸಿನಿಮಾ ಬಂದಿದೆ ಅಂತಲೂ ಹೇಳ್ತಿದ್ದಾರೆ. ಓವರಾಲ್ ಸಿನಿಮಾ ಚೆನ್ನಾಗಿದೆ. ಅದರಲ್ಲಿ ಸಿನಿಮಾನೇ ಒಂದು ಲೆವೆಲ್ ಆದರೆ ಕ್ಲೈಮ್ಯಾಕ್ಸ್ ಇನ್ನೊಂದು ಲೆವೆಲಲ್ಲಿದೆ. ನೀವು ಸಿನಿಮಾನ ಥಿಯೇಟ್ರಲ್ಲೇ ನೋಡಿದ್ರೆ ಆ ಒಂದು ವೈಬ್ಸ್ನ ಫೀಲ್ ಮಾಡ್ಬೋದು. ಈ ಶಿವರಾತ್ರಿಲಿ ಪಕ್ಕಾ ನೀವು ಒಂದು ಶಿವನ್ ವೈಬ್ಸ್ನ ಕ್ಲೈಮ್ಯಾಕ್ಸಲ್ಲಿ ಫೀಲ್ ಮಾಡೇ ಮಾಡ್ತೀರಾ. ಆ ಅಶ್ಯೂರೆನ್ಸ್ ನಾನು ಕೊಡ್ತೀನಿ. ಯಾಕಂದರೆ ನಾನು ಕೊಡ್ಬೋದೇನೋ ಅಂತ ಅನ್ಕೋತಾ ಇದ್ದೆ, ಬಟ್ ಇವತ್ತು ಗೊತ್ತಾಯಿತು 100% ಕೊಡ್ತೀನಿ ಅಂತ. ಸೊ ನೀವು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಪಕ್ಕಾ ಒಂದು ಶಿವರಾತ್ರಿ ಶಿವನ್ ವೈಬ್ಸ್ನ ನೋಡ್ತೀರಾ. ಯಾವುದು ಕಂಟೆಂಟ್ ಸಿನಿಮಾ ನಿಲ್ಲಕ್ಕಂದರೆ ಮೇನ್ ಆಡಿಯನ್ಸೇ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ವೈರಲ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ವ್ಯೂಸ್ ಹೋಗುತ್ತೆ ಹೊರತು ಥಿಯೇಟ್ರಿಕಲ್ ಆಗಿ ಕನ್ವರ್ಟ್ ಆಗಲ್ಲ. ಅದೆಲ್ರಿಗೂ ಗೊತ್ತಿರೋ ಸತ್ಯನೇ. ಸೊ ಜನ ಪಬ್ಲಿಸಿಟಿ ಮಾಡಬೇಕು. ಸೊ ನಾವು ಜನನ್ನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಏನಕ್ಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಏನೇ ಮಾಡಿ ಯಾರನ್ನೇ ಕರೆಸಿ ಏನೇ ಫೇಕ್ ರಿವ್ಯೂಸ್ ಅಥವಾ ಜನ ಸುಮ್ಮನೆ ತುಂಬಿಸ್ಬೇಕಂತ ತುಂಬಿಸಿದ್ರು ಅದು ಜಸ್ಟ್ ಜನ ಬರ್ತಾರೆ ಹೋಗ್ತಾರೆ. ಹೊರಗಡೆ ಹೋಗಿ ಅವ್ರು ನೋಡಿದ್ಮೇಲೆ ನಾವು ಫ್ರೀಯಾಗಿ ಕರ್ಕೊಂಬಂದು ತೋರಿಸಿದ್ರು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳ್ತಾರೆ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಸೊ ಆ ಥರ ಯಾವುದೂ ನಾನು ಮಾಡ್ತಾ ಇಲ್ಲ. ನಾನು ಓನ್ಲಿ ಆಡಿಯನ್ಸ್ನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ರೀಸನ್ ಏನಕ್ಕಂದರೆ ಆಡಿಯನ್ಸು ಮಾತಾಡಿ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರಷ್ಟೇ ಸಿನಿಮಾ ಗೆಲ್ಲೋದು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಿನಿಮಾ ಗೆಲ್ಲೋಲ್ಲ. ಅದು ನಾನು ತಿಳ್ಕೊಂಡಿರುವಂಥ ಒಂದು ಸತ್ಯ. ಸೊ ನನಗೆ ಆಡಿಯನ್ಸೇ ದೇವರು, ಆಡಿಯನ್ಸ್ನೇ ಕಾನ್ಸಂಟ್ರೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸರು. ಈ ಸಿನಿಮಾದಲ್ಲಿ ನನಗೆ ಒಂದು ಬ್ಯಾಕ್ ಬೋನ್ ಆಗಿ ಫುಲ್ಲು ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೊಂದು ದೊಡ್ಡ ಧನ್ಯವಾದನ ಹೇಳ್ತೀನಿ ಇವತ್ತು. ನಿರ್ದೇಶಕರು ಮತ್ತು ನಟನಾಗಿ ನಮ್ಮ ಜಯರಾಜ್ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರ ಕನಸು ಏನು ಇಷ್ಟು ಸಹ ಕಷ್ಟಪಟ್ಟರು ಇವತ್ತು ಅದು ಪ್ರೇಕ್ಷಕರ ಮುಂದೆ ನಿಮ್ಮ ಮುಂದೆ ಬಂದು ನಿಂತಿದೆ ಸಿನಿಮಾ. ಯಾರು ಏನೇ ಸಿನಿಮಾ ಮಾಡ್ಬೋದು, ಕೊನೆಗೆ ಗೆಲ್ಸೋಕ್ಕಾಗೋದು ಪ್ರೇಕ್ಷಕರನ್ನೇ. ಪ್ರೇಕ್ಷಕ ಪ್ರಭುಗಳು ಕೈ ಹಿಡಿದ್ರೆ ಯಾವ ಸಿನಿಮಾ ಬೇಕಾದ್ರೆ ಗೆಲ್ಲುತ್ತೆ. ಎಷ್ಟೊಂದು ಸಿನಿಮಾ ಗೆಲ್ಸಿರ. ಇದು ಕೂಡ ಒಂದು ಕಂಟೆಂಟ್ ಓರಿಯೆಂಟ್ ಸಿನಿಮಾ, ನಮ್ಮ ನೆಲಮೂಲದ ಕತೆ. ಹಾಗೆ ದೈವ ಅಂದ ತಕ್ಷಣ ನಾವೆಲ್ಲ ಕಾಂತಾರದ ಬಗ್ಗೆ ಯೋಚನೆ ಮಾಡ್ತೀವಿ. ಇದು ಕೂಡ ದೈವಾರಾಧನೆ ಅಲ್ಲ, ಆದರೆ ನಮ್ಮ ನೆಲಮೂಲದ ಕಾಲಭೈರವೇಶ್ವರನ ಒಂದು ಆರಾಧಕನ ಒಂದು ಕತೆ ಇದು ಕೂಡ ಒಂದು ದೈವ ಕತೆ. ಅನ್ಯಾಯಗಳು ಯಾವಾಗಲೂ ಮೆಟ್ಟಿನಿಲ್ಲಕ್ಕೆ ದೇವರು ಬಂದೇ ಬರ್ತಾನೆ, ಒಂದು ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ಈ ಒಂದು ಸಿನಿಮಾ ಸಾಕ್ಷಿಯಾಗಿದೆ. ದಯಮಾಡಿ ಎಲ್ಲರೂ ಈ ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ ಮುಖ್ಯ. ನೀವು ಸಿನಿಮಾ ಗೆಲ್ಸಿದ್ರೆ ಎಲ್ಲ ಸಿನಿಮಾ ಗೆಲ್ಲುತ್ತೆ. ನೀವೇ ಈ ಸಿನಿಮಾಕ್ಕೆ ಅನ್ನದಾತ ಪ್ರಭು ಅಂತ ಏನು ಪ್ರೇಕ್ಷಕ ಪ್ರಭುಗಳು ರಾಜ್ಕುಮಾರ್ ಅವರು ಕೂಡ ಹೇಳಿದ್ದಾರೆ. ನೀವೆಲ್ಲ ಈ ಸಿನಿಮಾ ಗೆಲ್ಸಿ ಅಂತ ಕೇಳಿ ಎಲ್ಲರೂ ನಿಮ್ಮನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡು ಎಷ್ಟು ಖುಷಿ ಆಯ್ತು. ಮಾಡಿ ಅವಾಗವಾಗ ಸಿನಿಮಾ ಚೆನ್ನಾಗಿದೆ. ನನಗಿನ್ನ ಕತೆ ಚೆನ್ನಾಗಿದೆ, ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಸಣ್ಣ ಪಾತ್ರ ಹೀರೋಯಿನ್ ಬೇರೆ ಕೊಟ್ಟಿದ್ದಾರೆ. ಹಿಂಗೆ ಬೇಜಾರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಸೊ ಇವತ್ತು ಒಂದು ಒಳ್ಳೆಯ ಅದ್ಭುತ ಮೂವಿ ನೋಡಿದ್ವಿ, ದೈವ ಅಂತ. ಸೊ ನನಗೆ ಇವರು ಸ್ವಲ್ಪ ಜಯರಾಜ್ ಸರ್ ಅವರು ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ದಿನ ಮುಂದೆ ಪರಿಚಯ ಆಗಿದ್ದು. ಬಹುಶಃ ನನ್ನ ಪ್ರಕಾರ 1 ತಿಂಗಳಾಯ್ತಲ್ಲ ಸರ್, 1 ತಿಂಗಳಿಗೆ. ಅದಲ್ಲದೆ ಒಂದು ಟ್ರೈಲರ್ ನೋಡಿದೆ. ಆ ಟ್ರೈಲಲ್ಲಿ ಏನೋ ಸಮಥಿಂಗ್ ಹೊಸತನ ಕಾಣಿಸ್ತು. ಹಂಗಾಗಿ ಸೊ ಒಂದ್ಸರಿ ಸಿನಿಮಾ ನೋಡೋಣ ಬನ್ನಿ ಅಂತ ತೋರಿಸಿದ್ರು. ದಯವಿಟ್ಟು ನಿಮ್ಗೆ ಒಳ್ಳೆ ಆಲ್ ದಿ ಬೆಸ್ಟ್ ಆಗಲಿ ಸರ್. ಒಳ್ಳೆ ಆ್ಯಕ್ಟಿಂಗ್, ಒಳ್ಳೆ ಡೈರೆಕ್ಷನ್ ಮಾಡಿದ್ದೀರಿ. ಸೊ ಕನ್ನಡ ಸಿನಿಮಾಗಳು ಖಂಡಿತ ಈ ಥರದ್ದು ಒಂದು ಒಳ್ಳೊಳ್ಳೆ ಸಬ್ಜೆಕ್ಟ್ ಬರ್ತವೆ. ದಯಮಾಡಿ ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ನಾನು ಕೇಳ್ಕೊತಿದ್ದೀನಿ. ಜೊತೆಗೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.